ಮಿಸ್ ಮಾಡದೆ ಈ ತಿಂಗಳು ಅಂದ್ರೆ 21ನೇ ತಾರೀಕು ಜೂನ್ ಇದೇ ತಿಂಗಳು ಎಲ್ಲರೂ ಕೂಡ ಚಿತ್ರ ಅವಾರ್ಡ್ ಫಂಕ್ಷನ್ ನೋಡಿ. ಇದರಲ್ಲಿ ಗಿಲ್ಲಿ ನಟ ಮತ್ತೆ ಕಾವ್ಯ ಸೂಪರ್ ಆಗಿ ಕಂಗೊಳಿಸಿದ್ದಾರೆ, ಬ್ಲಾಕ್ ಡ್ರೆಸ್ ನಲ್ಲಿ ಮಿಂಚಿದ್ದಾರೆ. ಜೊತೆಗೆ ಇಬ್ಬರಿಗೂ ಕೂಡ ಅವಾರ್ಡ್ ಸಿಗ್ತಾ ಇದೆ. ಅಕುಲ್ ಬಾಲಾಜಿ ಅವರು ಇದೀಗ ಗಿಲ್ಲಿ ನಟನನ್ನ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ವೇದಿಕೆ ಮೇಲೆ ಕರೀತಾರೆ ಅವಾರ್ಡ್ ತೆಗೆದುಕೊಳ್ಳೋಕೆ. ಮುಂದೆ ತುಂಬಾನೇ ದೊಡ್ಡ ದೊಡ್ಡ ಕಲಾವಿದರು ರಿಷಬ್ ಶೆಟ್ಟಿಯಿಂದ ಹಿಡಿದು ಎಲ್ಲ ಹೀರೋಯಿನ್ಸ್ ಗಳು ಎಲ್ಲರೂ ಕೂಡ ಕೂತಿರ್ತಾರೆ, ಅವರ ಮುಂದೆ ಅವಾರ್ಡ್ ಅನ್ನ ಪಡ್ಕೊಳ್ತಾರೆ. ಮತ್ತೆ ರಿಷಬ್ ಶೆಟ್ಟಿ ಅವರಿಗೆ ಒಂದು ಆಕ್ಟಿಂಗ್ ಚಾನ್ಸ್ ಕೊಡಿ ಅಂತ ತಮಾಷೆ ಮಾಡಿ ಕೇಳ್ತಾರೆ. ಎದುರುಗಡೆ ಕಾವ್ಯ ಸಹ ಇರ್ತಾರೆ, ಅವ್ರಿಗೂ ಕೂಡ ಫುಲ್ ಖುಷಿ ಆಗುತ್ತೆ ಗಿಲ್ಲಿ ಅವಾರ್ಡ್ ತೆಗೆದುಕೊಂಡಿದ್ದನ್ನ ನೋಡಿ. ನಂತರ ಕಾವ್ಯ ಅವರು ಸಹ ಅವಾರ್ಡ್ ಅನ್ನ ಪಡ್ಕೊಳ್ತಾರೆ. ಈ ಎಲ್ಲಾ ಕಂಪ್ಲೀಟ್ ಕಾರ್ಯಕ್ರಮವನ್ನ ನೆಕ್ಸ್ಟ್ ಅಂದ್ರೆ 21ನೇ ತಾರೀಕು ಜೂನ್ ನಲ್ಲಿ ನೋಡಬಹುದು. ಸಕ್ಕದಾಗಿ ಮೂಡಿ ಬಂದಿದೆ. ಗಿಲ್ಲಿ ನಟ ಅವರು ಸಖತ್ ಫಂಕ್ಷನ್ ಗಳಲ್ಲಿ ಬಿಸಿ, ಓಡಾಟ ಸುತ್ತಾಟ. ಆದ್ರೆ ಈಗ ಯಾವ್ದು ಕೂಡ ಫಂಕ್ಷನ್ ಅಲ್ಲಿ ಕಾಣಿಸ್ಕೊತಲ್ಲ. ಸದ್ಯಕ್ಕೆ ಸ್ವಲ್ಪ ಬ್ರೇಕ್ ಅನ್ನು ತೆಗೆದುಕೊಂಡಿದ್ದಾರೆ ಒಂದು ವಾರ. ನೆಕ್ಸ್ಟ್ ಈಗ ಹುಟ್ಟುಹಬ್ಬ ಸಹ ಬರ್ತಾ ಇದೆ. ಸೊ ಅದರ ಎಂಜಾಯ್ಮೆಂಟ್ ನಲ್ಲೂ ಸಹ, ಪ್ರಿಪರೇಷನ್ ಅಲ್ಲೂ ಸಹ, ತಯಾರಿಯಲ್ಲೂ ಸಹ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ. ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಇಷ್ಟ. ಅದ್ರಲ್ಲೂ ಬ್ಲಾಕ್ ಡ್ರೆಸ್ ನಲ್ಲಿ ಚಿತ್ರ ಅವಾರ್ಡ್ ಫಂಕ್ಷನ್ ಗೆ ಹೋಗಿದ್ದು ಸಿಕ್ಕಾಪಟ್ಟೆ ಜನರು ಕೂಡ ನೋಡಿ ಖುಷಿ ಪಡ್ತಾರೆ. ಎಲ್ಲರೂ ಕೂಡ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಗಿಲ್ಲಿ ಬೆಸ್ಟ್ ಎಂಟರ್ಟೈನರ್ ಆಫ್ ದ ಇಯರ್ ಅಂದ್ರೆ ವರ್ಷ ಪೂರ್ತಿ ಅವರು ಒಳ್ಳೆ ಮನೋರಂಜನೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಇಂದ ಹಿಡಿದು ಕಾಮಿಡಿ ಶೋಸ್ ಗಳೆಲ್ಲವೂ ಕೂಡ ಬಂತಲ್ಲ, ಸೊ ಅದಕ್ಕೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ಕಾವ್ಯ ಅವ್ರಿಗೂ ಕೂಡ ಅವಾರ್ಡ್ ಸಿಕ್ಕಿದೆ. ಸೂಪರ್ ಆಗಿರುವಂತಹ ಜೋಡಿ. ಸದ್ಯಕ್ಕೆ ಈಗ ಬೇರೆ ಬೇರೆ ಕಾರ್ಯಕ್ರಮ ಈವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ.